ಈಗ ವೇದಾಂತಗಳಲ್ಲಿ ಬಳಸುವಂತಹ ಪಾರಿಭಾಷಿಕ ಶಬ್ದಗಳನ್ನ ಕೆಲವನ್ನ ಇವತ್ತು ತೆಗೆದುಕೊಂಡು ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ನಿನ್ನೆ ಅಜ್ಞಾನ, ಜ್ಞಾನ, ವಿಕಲ್ಪ, ಉಪಾಧಿ, ಸಂಸಾರ ಅನ್ನೋ ಪದವನ್ನ ತೆಗೆದುಕೊಂಡು ಕಿಂಚಿತ್ತಾಗಿ ಹೇಳಿದ್ದೆ. ಇವತ್ತು ಪ್ರಮಾತೃ, ಪ್ರಮಾಣ, ಪ್ರಮೇಯ, ಪ್ರಮಿತಿ ಅನ್ನೋ ಪದವನ್ನ ಬಹಳವಾಗಿ ವೇದಾಂತದಲ್ಲಿ ಬಳಸ್ತಾರೆ. ಅದರ ಅರ್ಥವನ್ನು ಕೂಡ ಚೆನ್ನಾಗಿ ತಿಳ್ಕೊಂಡು, ಅಲ್ಲಿ ಪ್ರಮಾಣ ಅಂತ ಏನು ಪದ ಇದೆ, ಅದರಲ್ಲಿ ಪ್ರಾಣದ ಉಪಸರ್ಗ, ಮಾನ್ ಮಾನೆ ಧಾತು, ಮಾತಿ ಅಂದ್ರೆ ಅಳೆಯುತ್ತಾನೆ ಅಂತ. ಇಂಗ್ಲಿಷಲ್ಲಿ ಮೆಷರ್ ಮಾಡೋದು ಅಂತ ಅಲ್ಲ, ಮೆಷರ್ ಮಾಡೋದು ಅಂದ್ರೆ ಅದನ್ನು ಅಳೆಯೋದು ಅಂತ. ಹಾಗೆ ಈ ಒಂದು ವಸ್ತುವನ್ನು ಅಳೆಯುವುದಕ್ಕೆ ಸಾಧನವಾದದ್ದು ಪ್ರಮಾಣ. ಮಾ ಅಂದ್ರೆ ಅಳೆಯೋದು, ಅಳೆಯೋದು ಅಂದ್ರೆ ಜ್ಞಾನಕ್ಕೆ ಸಾಧನವಾಗಿ ಅಳೆಯೋದು ಅಂತ. ಇಲ್ಲಿ ಪ್ರಮಾಣ ಅನ್ನೋ ಪದವನ್ನ ಪ್ರಮಾ ಸಾಧನಂ ಪ್ರಮಾಣಂ, ಅರಿವಿಗೆ ಸಾಧನವಾಗಿರುವುದನ್ನು ಪ್ರಮಾಣ ಅಂತ ಹೇಳ್ತಾರೆ. ಅಲ್ಲಿ ಮಾನಂ ಅನ್ನೋದು ಲಿಟ್ ಪ್ರತ್ಯಯ, ಅರಿಯುವಿಕೆ ಅಂತ ಅರ್ಥ. ಪ್ರಕರ್ಷೇಣ ಮಾನಂ ಪ್ರಮಾಣ, ಚೆನ್ನಾಗಿ ಅರಿಯುವಿಕೆ, ಅರಿಯೋದು ಅಂತ ಅರ್ಥ. ಅಲ್ಲಿ ಪ್ರಮಾಣ 5 ಇದೆ ಅಂತ ಹೇಳ್ತಾರೆ. ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ, ಇನ್ನೊಂದು ಉಪಮಾನ, ಇನ್ನೊಂದು ಅರ್ಥಾಪತ್ತಿ, ಇನ್ನೊಂದು ಶ್ರುತಿ. ಅನುಪಲಬ್ಧಿಯನ್ನು ಪ್ರಮಾಣ ಅಂತ ಶಂಕರಾಚಾರ್ಯ ಎಲ್ಲೂ ಕರೆದಿಲ್ಲ. ಮೀಮಾಂಸಕರು, ತಾರ್ಕಿಕರು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಶಂಕರಾಚಾರ್ಯ ಮಾತ್ರ ಅನುಪಲಬ್ಧಿ ಬಿಟ್ಟು ಶ್ರುತಿ, ಪ್ರತ್ಯಕ್ಷ, ಅನುಮಾನ, ಅಪಮಾನ, ಅರ್ಥಾಪತ್ತಿ 5 ತೆಗೆದುಕೊಂಡಿದ್ದಾರೆ. ಇದಿಷ್ಟು ಅರಿವಿಗೆ ಸಾಧನವಾದ್ರಿಂದ ಇದನ್ನ ಪ್ರಮಾಣ ಅಂತ ಇದ್ದಾರೆ. ಅಂದ್ರೆ ಪ್ರಮಾ ಸಾಧನಂ ಪ್ರಮಾಣಂ. ಪ್ರಮೆ ಅಂದ್ರೆ ಅರಿವು, ಅರಿವಿಗೆ ಯಾವ್ದು ಸಾಧನವೋ ಅದು ಪ್ರಮಾಣ ಅಂತ. ಮೊದಲಾಗಿ ಪ್ರತ್ಯಕ್ಷ ಅಂದ್ರೆ ಜ್ಞಾನೇಂದ್ರಿಯ ಅಂತ ಅರ್ಥ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ. ಇದು ಆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳಿ ಏನಿದೆ ಅದನ್ನು ಅರಿವಿಗೆ ಸಾಧನ ಆಗಿರೋದ್ರಿಂದ ಇದನ್ನ ಪ್ರಮಾಣ, ಪ್ರಮಿತಿಗೆ, ಅರಿವಿಗೆ ಸಾಧನವಾದ ಪ್ರಮಾಣ ಅಂತ. ಇದನ್ನ ಯಾರು ಬಳಸುತ್ತಾನೋ, ಉಪಯೋಗಿಸ್ತಾನೋ ಅವನು ಪ್ರಮಾತೃ. ಪ್ರಮಾಣಾನಾಂ ವ್ಯಾಪಾರಯಿತ ಪ್ರಮಾತ. ಪ್ರಮಾಣಗಳನ್ನ ಉಪಯೋಗಿಸುವವನು ಹೇಗೆ ಪೆನ್ನನ್ನ ಬರೆಯುವವನಿಗೆ ಲೇಖಕ ಅಂತ ಹೇಳ್ತೇವೋ, ಹಾಗೆ ಪ್ರಮಾಣಗಳನ್ನ ಬಳಸುವವನಿಗೆ ಪ್ರಮಾತ ಅಂತ ಹೇಳ್ತಾರೆ. ಪ್ರಮಾಣಗಳನ್ನು ಉಪಯೋಗಿಸುವ ಅಂದ್ರೆ ನೋಡುವಾಗ ಕಣ್ಣನ್ನು ತೋರಿಸ್ತಾನೆ. ಆ ಪ್ರಮಾತೃ ಯಾವುದು ಅಂದ್ರೆ ಜೀವನು ಅಂತ. ನಾನು ಎಂಬುವಾತನೇ ಪ್ರಮಾತೃ. ನಾನು ಕಣ್ಣನ್ನು ಉಪಯೋಗಿಸಿಕೊಂಡು ರೂಪವನ್ನ ನಾನು ಅರಿಯುತ್ತೇನೆ ಅಂದ್ರೆ ನಾನು ಪ್ರಮಾತೃ. ಕಣ್ಣು ಪ್ರಮಾಣ. ಪ್ರಮೇಯ ಅಂದ್ರೆ ಪ್ರಮಾಣಕ್ಕೆ ವಿಷಯವಾದದ್ದು. ಪ್ರಮಾತು ಯೋಗ್ಯಂ ಪ್ರಮೇಯಂ. ಪ್ರಮಾಣಗಳಿಂದ ವಿಷೀಕರಿಸಲ್ಪಡುವ, ಪ್ರಮಾಣಗಳಿಂದ ತಿಳಿಯಲ್ಪಡುವ ವಸ್ತುವನ್ನ ಪ್ರಮೇಯ ಅಂತಾರೆ. ಯಾವುದನ್ನು ನಾವು ಅರಿಯಬಹುದು ಇಂದ್ರಿಯಗಳಿಂದ, ಇಂದ್ರಿಯಗಳು ಪ್ರಮಾಣಗಳು. ಇಂದ್ರಿಯಕ್ಕೆ ವಿಷಯವಾಗಿರ್ತಕ್ಕಂತಹ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಪ್ರಮೇಯಗಳು. ಅದು ಪ್ರಮಾಣಗಳಿಗೆ ವಿಷಯವಾಗಿರೋದು ಪ್ರಮೇಯ. ಪ್ರಮಾತು ಯೋಗ್ಯಂ, ಅರಿಯುವುದಕ್ಕೆ ತಕ್ಕದ್ದಾಗಿರುವ, ವಿಷಯವಾಗಿರ್ತಕ್ಕದ್ದು ಪ್ರಮೇಯ ಅಂತ. ಇದರಿಂದ ಆಗುವ ಅರಿವಿದೆಯಲ್ಲ, ಅವಗತಿ, ಗೊತ್ತಾಗುವುದು ಅಂತ ಅನ್ನೋದು, ಅದು ಪ್ರಮಿತಿ ಅನ್ಸ್ಕೊಳ್ಳುತ್ತೆ. ಪ್ರಮಾತೃವಾದ ನಾನು ಅಂದ್ರೆ ನಾನು ಎಂಬ ಪ್ರಮಾತೃವು ಅಂದ್ರೆ ಪ್ರಮಾಣಗಳನ್ನು ಉಪಯೋಗಿಸುವಾದನು ಇಂದ್ರಿಯಗಳೆಂಬ ಪ್ರಮಾಣಗಳಿಂದ ವಿಷಯಗಳೆಂಬ ಪ್ರಮೇಯವನ್ನ ನೋಡಿದಾಗ ಒಂದು ಅರಿವಾಗುತ್ತಲ್ಲ, ಅನುಭವ ಆಗುತ್ತಲ್ಲ, ಅದಕ್ಕೆ ಪ್ರಮಿತಿ. ಪ್ರಮಿತಿ ಅಂದ್ರೆ ಪ್ರಮಾಣಗಳ ಫಲ, ಅವಗತಿ, ಜ್ಞಾನ ಅಂತ ಅದನ್ನ ಪ್ರಮಿತಿ ಅಂತ ಕರೀತಾರೆ. ಇದನ್ನ ಚೆನ್ನಾಗಿ ತಿಳ್ಕೊಬೇಕು. ಯಾಕಂದ್ರೆ ವೇದಾಂತದಲ್ಲಿ ಪದೇ ಪದೇ ಈ ಪದಗಳನ್ನು ಬಳಸ್ತಾನೇ ಇರ್ತಾರೆ. ಪ್ರಮಾಸ, ಪ್ರಮಾಣ, ಪ್ರಮೇಯ, ಪ್ರಮಿತಿ ಅಂತ. ಅದನ್ನ ನಾವು ಹಾಗಂದ್ರೆ ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಗ ಪ್ರಮಾಣಗಳಿಗೆ ನಾವು ಲೋಕದಲ್ಲಿ ನಾನು ಪ್ರಮಾಣವಾಗಿಯೂ ಹೇಳ್ತೀನಿ, ಇನ್ನು ಸತ್ಯವಾಗಿಯೂ ಹೇಳ್ತೀನಿ ಅರ್ಥ ಇಟ್ಕೊಂಡಿದ್ದೀವಿ. ಅಲ್ಲಿ ಪ್ರಮಾಣ ಸತ್ಯವಾಗಿ ಒಂದೊಂದು ಲೋಕ ಭಾಷೆ ಇರ್ಬೋದು. ಆ ವೇದಾಂತದಲ್ಲಿ ಪ್ರಮಾಣ ಅನ್ನೋ ಪದವನ್ನ ಪ್ರಮೆಗೆ ಸಾಧನ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ ಹೊರತು ಸತ್ಯ ಅನ್ನೋ ಅರ್ಥದಲ್ಲಿ ಪ್ರಮಾಣ ಅನ್ನೋ ಪದವನ್ನು ಬಳಸಿಲ್ಲ. ಯಾಕೆಂದ್ರೆ ಧಾತುವೇ ಮಾನೆ ಧಾತುದಾದ್ರಿಂದ ಮಾನ್ಮಾನೆ ಧಾತುದ ಮಾತಿ ಅರಿಯುತ್ತಾನೆ ಅನ್ನೋ ಅರ್ಥದಲ್ಲಿ ಬಂದಿರೋದ್ರಿಂದ ಸತ್ಯದ ಅರ್ಥ ಬರೋದಿಲ್ಲ. ಅದೇ ಅರಿವಿಗೆ ಖಚಿತಾಗಿ ಹೇಳ್ತೀನಿ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಲಕ್ಷಣ ಅರ್ಥದಿಂದ ಸತ್ಯವಾಗಿ ಹೇಳ್ತೀನಿ ಅರ್ಥ ಇಟ್ಕೊಂಡಿರ್ಬೋದು ವ್ಯವಹಾರದಲ್ಲಿ. ಪ್ರಮಾಣವಾಗಿ ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ ಅಂತ. ಆದ್ರೆ ವೇದಾಂತದಲ್ಲಿ ಮಾತ್ರ ಪ್ರಮಾಣ ಅಂದ್ರೆ ಅರಿವಿಗೆ ಸಾಧನವಾದ ಇಂದ್ರಿಯಗಳು ಅಂತ ಅರ್ಥ. ಪ್ರಮಾತೃ ಅಂತಂದ್ರೆ ಆ ಇಂದ್ರಿಯಗಳನ್ನ ಬಳಸುವಂತಹ ಜೀವನು, ನಾನು ಎಂಬುವಾತನು. ಅದಕ್ಕೆ ಅಹಂ ಪ್ರತ್ಯಗಮ್ಯನಾದ ಆತ್ಮನು ಅಂತ ಹೇಳ್ತಾರೆ. ಅವನು ಪ್ರಮಾತೃ. ಪ್ರಮೇಯ ಅಂದ್ರೆ
ಈ ಪ್ರಮಾಣಗಳಿಗೆ ವಿಷಯವಾಗಿರೋ ವಸ್ತು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ವಸ್ತು ಅಂತ ಅವುಗಳಿಂದ ಆದ ಅರಿವು ಪ್ರಮಿತಿ ಅಂತ ಹೇಳಿ ಕರೆಸ್ಕೊಳುತ್ತೆ ಅವಗತಿ ಜ್ಞಾನ ಇದನ್ನ ಸ್ಪಷ್ಟವಾಗಿ ನಾವು ಗೊತ್ತು ಮಾಡಿಕೊಂಡ್ರೆ ನಾವು ವೇದಾಂತದಲ್ಲ ಗ್ರಂಥ ಓದುವಾಗ ಪ್ರವಚನ ಕೇಳುವಾಗ ಪಾಠ ಕೇಳುವಾಗ ಸುಲಭವಾಗಿ ಮುಂದಿರುತ್ತೆ ಇದ್ರ ಬಗ್ಗೆ ಇನ್ನು ಹೆಚ್ಚಾಗಿ ತಿಳುವಳಿಕೆ ಪಡ್ಕೋಬೇಕು ಇದ್ರ ಬಗ್ಗೆ ಹೆಚ್ಚಾಗಿ ವಿಚಾರ ಮಾಡಬೇಕು ಅಂತಂದ್ರೆ ಗುರುಮುಖತಃ ಬಂದೇ ಇದ್ದಕ್ಕೆ ಹೊರತು ನಾನು ಶಬ್ದಾರ್ಥವನ್ನ ಆದಿವಾಸಿ ಶಬ್ದಾರ್ಥ ಹೇಳಿ ಈ ಜಾಗದಲ್ಲಿ ಉಪನ್ಯಾಸ ತರಹ ಅವುಗಳನ್ನ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಶಬ್ದಾರ್ಥ ವಿವರಣೆ ಮಾತ್ರ ಕೊಟ್ಕೊಂಡು ಹೋಗ್ತೀನಿ ಅದನ್ನ ಈ ರೀತಿಯಾಗಿ ಪ್ರಮಾಣ ಪ್ರಮೇಯ ಪ್ರಮಿತಿ ಎಂಬ ಅರ್ಥವನ್ನ ಗೊತ್ತು ಮಾಡಿಕೊಂಡರೆ ತುಂಬಾ ಗೊಂದಲವಿಲ್ಲದೇನೆ ಪ್ರವಚನವನ್ನು ಪಾಠವನ್ನು ಗ್ರಂಥವನ್ನು ಕೂಡ ಅನುಸರಣೆ ಮಾಡೋದು ಅನುಕೂಲ ಆಗುತ್ತೆ